ಅನಂತ್ ಕೊಪ್ಪರ್ ಅವರೀಗ ಕೆಲವು ಇಲ್ಲಿ ಯಾರನ್ನು ಹೆದರಿಸೋ ದೃಷ್ಟಿಯಿಂದನೂ ಯಾವುದೋ ಉದ್ಯೋಗಿಗಳು ಜೀವನ ಕಂಡುಕೊಂಡಿರ್ತಾರೆ, ಅವರಿಗೆ ಗಾಬರಿ ಹುಟ್ಟಿಸ್ಬಿಡ್ಬೇಕು ನಾವು. ಅದ್ಯಾವುದು ಉದ್ದೇಶ ಇಲ್ಲ ಈ ಡಿಬೇಟ್ದು. ಅಟ್ಲೀಸ್ಟ್ ನಮ್ಮ ಡಿಬೇಟಿಂದ ಒಂದು 4 ಜನಕ್ಕೆ ಹೆಲ್ಪ್ ಆಗೋದಾದರೆ ನಾನು ಬಹಳ ಖುಷಿ ಪಡ್ತೀನಿ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಮಾಡಬೇಕು ಅಂತ ಒಂದು ಪ್ರಶ್ನೆ ಬರುತ್ತೆ. ಈ ಥರದ್ದೀಗ ಉದ್ಯೋಗಗಳಿಗೆ ಅಪಾಯ ಅಂತ ನೋಡಿದಾಗ ಸರ್, ಈ ಡೇಟಾ ಎಂಟ್ರಿ ಅವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಇದೆ. ಇಲ್ಲಿ ಕ್ಯಾಶಿಯರ್ಗಳಿಗೆ, ಟೆಲಿಮಾರ್ಕೆಟಿಂಗ್ ಹುದ್ದೆಗಳಿಗೆ ಒಂದು ಶಾಕ್ ಇದೆ ಅಂತ ಹೇಳ್ತಾರೆ. ಮೂಲ ಲೆಕ್ಕಪತ್ರ ನಿರ್ವಹಣೆಯಲ್ಲಿ ಎಂಟ್ರಿ ಆಗಿಬಿಟ್ಟಿದೆ ಅಂತ ಇದೆ. ಸ್ವಯಂ ಚಾಲಿತ ಉತ್ಪಾದನೆ ಉದ್ಯೋಗಗಳಿಗೆ ಕತ್ತರಿ ಬೀಳಬಹುದು ಅಂತ ಇದೆ. ಇದು ಅಪಾಯ ಇರ್ತಕ್ಕಂಥ ಹುದ್ದೆಗಳು ಅಂತ. ಅಂದರೆ ಪ್ರೈಮರಿ ಇಷ್ಟಕ್ಕೆ ಅಂತ ನಾನು ಹೇಳ್ತಿಲ್ಲ, ಇನ್ನೂ ಅನೇಕ ಇದು. ಹೆಂಗಂದರೆ ಈಗಷ್ಟೇ ಎಂಟ್ರಿ ಆಗಿದೆಯಲ್ಲ, ಯಾವ್ಯಾವ ಉದ್ಯೋಗವನ್ನು ಯಾವ ಥರ ತಿಂದುಕೊಳ್ಳುತ್ತೆ ನಮ್ಗೆ ಗೊತ್ತಿಲ್ಲ. ಯಾವ ಉದ್ಯೋಗವನ್ನು ಯಾವ ಥರ ಸೃಷ್ಟಿ ಮಾಡುತ್ತೆ ಅಂತ ಕೂಡ ನಮ್ಗೆ ಸರಿಯಾಗಿನೂ ಕ್ಲಾರಿಟಿ ಇಲ್ಲ. ಪೂರ್ತಿ ನಮ್ಗೆ 100% ಕ್ಲಾರಿಟಿ ಇದೆಯಾ ಅಂದರೆ ಇಲ್ಲ ಅಂತ ನಾನು ಹೇಳ್ತೀನಿ. ಕಡಿಮೆ ಅಪಾಯ ಅಂದರೆ ಶಿಕ್ಷಣ ಕ್ಷೇತ್ರದಲ್ಲಿ ಶಿಕ್ಷಕರ ಹುದ್ದೆಗಳಿಗೆ ಕಡಿಮೆ ಅಪಾಯ ಅಂತ ಹೇಳ್ತಾರೆ. ವೈದ್ಯಕೀಯ ಕ್ಷೇತ್ರದಲ್ಲಿ ನರ್ಸ್ ಉದ್ಯೋಗಿಗಳು ಸ್ವಲ್ಪ ಸೇಫ್ ಅಂತ ಹೇಳ್ತಾರೆ. ಈ ಸಮಾಜ ಸೇವೆ, ಶಸ್ತ್ರಚಿಕಿತ್ಸಕ ಉದ್ಯೋಗಿಗಳು ಸ್ವಲ್ಪ ಬಚಾವಾಗ್ತಾರೆ ಅಂತ. ಕಾರ್ಯತಂತ್ರದ ವ್ಯವಸ್ಥಾಪಕರು, ಕೃಷಿ, ಈ ಡೆಲಿವರಿ ಮಾಡ್ತಕ್ಕಂಥವ್ರು ಸೇಫ್ ಅಂತ ಹೇಳ್ತಾರೆ. ಕೇರ್ ವರ್ಕರ್ ಇವರೆಲ್ಲ ಸ್ವಲ್ಪ ಅಷ್ಟು ಪರಿಣಾಮ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಎಜುಕೇಷನ್ ದೃಷ್ಟಿಯಿಂದ ಯಾರಾದರೂ ಪೇರೆಂಟ್ಸ್ ನೋಡ್ತಾ ಇದ್ದರೆ ಯಾವ ಕಡೆಗೆ ಮಕ್ಕಳನ್ನು ಇದು ಮಾಡಬೇಕು, ಪೇರೆಂಟ್ಸ್ ಕೂಡ ಕೆಲಸದಲ್ಲಿದ್ದರೆ ಅವ್ರು ಹೇಗೆ ಅಪ್ಗ್ರೇಡ್ ಆಗಬೇಕು ಅಂತ ಅನಂತವ್ರೆ? ಈಗ ನಮ್ಮದು ಈ ಹೆದರಿಕೆ ಏನಿದೆ ಅಲ್ಲ, AI ದಿಂದ ಜಾಬ್ಸ್ ಹೋಗುತ್ತೆ ಅನ್ನೋದು, ಅದು ಈಗ ಪ್ರೀ ಮೆಚೂರ್ ಅನ್ಸತ್ತೆ ನನಗೆ ಈ ಇದರಲ್ಲಿ. ಯಾಕಂದ್ರೆ ಈಗ TCS ಎಕ್ಸಾಂಪಲ್ ನೀವು ತಗೊಂಡ್ರೆ, ಯಾವುದೇ ದೊಡ್ಡ ಕಂಪನಿಯಲ್ಲಿ 15% ಬೆಂಚ್ ಇರುತ್ತೆ. ಕರೆಕ್ಟ್. ಈಗ 6,15,000 ಅಂದ್ರೆ 90,000 ಆಯ್ತು. ಈ 12,000 ಜನ ಬೆಂಚ್ ಅಲ್ಲಿ ಇದ್ದವರು ಹೋಗಿರ್ತಾರೆ. ಅದನ್ನ TCS CEO ಕೂಡ ಹೇಳಿದ್ರು. ಅದು ಒಂದ್ ಕಾರಣ. ಎರಡನೇ ಕಾರಣ ಏನಂದ್ರೆ ಸ್ಕಿಲ್ಸ್ ಮ್ಯಾಚ್ ಆಗ್ತಾ ಇಲ್ಲ ಅಂತ. ಅವ್ರ ಸ್ಕಿಲ್ಸ್ ಈ ಮಿಡಲ್ ಲೆವೆಲ್ ಅಲ್ಲಿ ನೀವು ಸ್ಕಿಲ್ಲಿಂಗ್ ಜಾಸ್ತಿ ಮಾಡ್ಲಿಲ್ಲ ಅಂದ್ರೆ, AI ಅಥವಾ ಆಟೋಮೇಶನ್ ಮಾಡ್ಲಿಲ್ಲ ಅಂದ್ರೆ ಅವ್ರ ಕೆಲಸ ಹೋಗುತ್ತೆ. ಸೊ ಹಿಂಗಾಗಿ ಇದು AI ದಿಂದ ಇಂಪ್ಯಾಕ್ಟ್ ಏನಾಗ್ತಾ ಇದೆ ಅಂದ್ರೆ 2-3 ಇದೆ. ಒಂದು ಡಿಸ್ಪ್ಲೇಸ್ಮೆಂಟ್. ಈಗ ಕೋಡಿಂಗ್ ಯಾರು ಮಾಡೋರು ಇದ್ರೆ ಅವ್ರಿಗೆ ಕೋಡಿಂಗ್ ಮಾಡಕ್ಕೆ ಬೇಡ, ಯಾಕಂದ್ರೆ ನಮ್ಗೆ AI ಏಜೆಂಟ್ಸ್ ಮಾಡ್ತವೆ. ಬಟ್ AI ಏಜೆಂಟ್ಸ್ ಕೋಡ್ ಮಾಡ್ತವೆ, ಅದಕ್ಕೆ ನೀವು ಇನ್ಪುಟ್ಸ್ ಕೊಡ್ಬೇಕಲ್ವಾ, ಯಾವ ತರ ಮಾಡ್ಬೇಕು ಅಂತ. ಅದಕ್ಕೆ ಜನ ಬೇಕು. ಅದು ಕೋಡ್ ಜನರೇಟ್ ಮಾಡಿದ್ಮೇಲೆ ಅದನ್ನು ವೆರಿಫೈ ಮಾಡ್ಬೇಕಲ್ವಾ. ಆ ವೆರಿಫೈ ಮಾಡಕ್ಕೆ ಎಷ್ಟು ಜನ ಬೇಕು ನಿಮ್ಗೆ? ಸೊ ಈಗ ಇದು ಏನಾಗತ್ತೆ ಅಂದ್ರೆ ಜಾಬ್ಸ್ ಟ್ರಾನ್ಸ್ಫಾರ್ಮ್ ಆಗತ್ತೆ. ನಾವು ಮೊದಲು ಕೋಡಿಂಗ್ ಮಾಡುವಾಗ ನಾವು ಅಸೆಂಬ್ಲಿ ಕೋಡಲ್ಲಿ ಮಾಡ್ತಾ ಇದ್ವಿ. ಅದಾದ್ಮೇಲೆ ಎಲ್ಲ ಲ್ಯಾಂಗ್ವೇಜಸ್ ಬಂತು, C++. ಅವಾಗ ನಮ್ ಜಾಬ್ ಹೋಗುತ್ತಾ? ಇಲ್ಲ, ನಮ್ ಜಾಬ್ ಹೋಗ್ಲಿಲ್ಲ. ಅವಾಗ ನಾವು ಅಪ್ಸ್ಕಿಲ್ ಮಾಡ್ಕೊಂಡು C++ ಬರುದ್ವಿ. ಈಗ ಹಂಗೆ ಮುಂದೆ ಇದನ್ ಮಾಡ್ಕೊಂಡು ಇದ್ ಮಾಡ್ತಾರೆ. ಇದು 4-5 ವರ್ಷದಿಂದ ಜನಕ್ಕೆ ಎಲ್ಲ ಗೊತ್ತಾಗಿದೆ. ಈಗಿಂದಲ್ಲ ಇದು. ಯಾಕಂದ್ರೆ ಈಗ ನೀವು ಯಾವುದೇ ಇನ್ಸ್ಟಿಟ್ಯೂಟ್ಗೆ ಹೋದ್ರೆ, ಇಂಜಿನಿಯರಿಂಗ್ ಕಾಲೇಜ್ ಹೋದ್ರೆ, ಈಗ 4 ವರ್ಷದಿಂದ ಅಲ್ಲಿ ಡೇಟಾ ಸೈನ್ಸ್, AI ಕೋರ್ಸಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಈಗ ನಮ್ದೇ ಮಹಾರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಮೈಸೂರಲ್ಲಿ ನಮ್ದೊಂದು ಕಾಲೇಜ್ ಇದೆ. ಅಲ್ಲಿ ನಾವು 4 ವರ್ಷದಿಂದನೇ ಡೇಟಾ ಸೈನ್ಸ್, AI ಎಲ್ಲ ಮಾಡಿದ್ವಿ. ಈ ವರ್ಷ ಫಸ್ಟ್ ಬ್ಯಾಚ್ ಹೊರಗೆ ಬರ್ತಾರೆ ಅಲ್ಲಿಂದ. ಸೊ ಹೀಗಾಗಿ ಅಲ್ಲಿ ಅಪ್ ಸ್ಕಿಲ್ ಮಾಡೋದು, ಇದಕ್ಕೆ ನಮ್ಮ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲಾನು ಕೆಲಸ ಮಾಡ್ತಾ ಇದ್ದೇವೆ. ಎಲ್ಲಾ ಕಡೆ ಇದೆ ಅದು. ನಮ್ಮ ಕಾಲೇಜ್ ಒಂದೇ ಅಲ್ಲ, ಯಾವುದೇ ಕಾಲೇಜ್ ತಗೊಂಡ್ರು ನೀವು AI, ಡೇಟಾ ಸೈನ್ಸ್ ಕೋರ್ಸಸ್ ಎಲ್ಲ ಇದೆ. ಸೊ ಹಿಂಗಾಗಿ ನನಗನ್ಸೋ ಮಟ್ಟಿಗೆ ಈಗ ಜಾಗತಿಕ ಅನಿಶ್ಚಿತೆ ಇರೋದ್ರಿಂದ ನಮ್ಮ ಕಾಸ್ಟ್, ನಾವು ಸಾಫ್ಟ್ವೇರ್ ಕಂಪನೀಸ್ ರನ್ ಮಾಡ್ತಾ ಇರ್ತೀವಲ್ಲ, ನಾವು ಕಾಸ್ಟ್ ಒಂದ್ ಸ್ವಲ್ಪ ರೆಡ್ಯೂಸ್ ಮಾಡ್ಕೋಬೇಕು. ಅವಾಗ 15% ಬೆಂಚ್ ಇಟ್ಕೋಬೇಕಾ, 13% ಬೆಂಚ್ ಇಟ್ಕೋಬೇಕಾ, ಆ ತರದ ಡಿಸಿಷನ್ ಮಾಡಿರ್ಬೋದು ಅಂತ ನನಗನ್ಸುತ್ತೆ. ಎಲ್ಲ ಕಂಪನೀಸು ಹಂಗೆ ಮಾಡ್ತಾ ಇದಾವೆ. ಯಾಕಂದ್ರೆ ಈಗ ನೀವು ಮೊದಲು ನೋಡ್ರಿ, ಟ್ವಿಟರ್ ಇತ್ತು. ಟ್ವಿಟರ್ ಅಲ್ಲಿ 1000 ಜನ, ಲಕ್ಷಾಂತರ ಜನ ಇದ್ರು. ಒಂದೇ ದಿವಸಕ್ಕೆ ಅದನ್ನ ಅರ್ಧ ಮಾಡಿದ್ರು. ಟ್ವಿಟರ್ ಇನ್ನೂ ರನ್ ಆಗ್ತಾ ಇದೆಯಾ ಕಂಪನಿ? ಅಂದ್ರೆ ಅಲ್ಲಿ ಜಾಸ್ತಿ ಜನ ಇದ್ರು, ಕಡಿಮೆ ಕೆಲಸ ಮಾಡ್ತಾ ಇದ್ರು, ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಮಾಡ್ಕೊಂಡ್ರು. ಆ ತರದ್ದು ಎಲ್ಲಾ ಇಂಡಸ್ಟ್ರೀಸ್ ಅಲ್ಲೂ ಆಗತ್ತೆ. ಆದ್ರೆ
ಒಂದು ಅಂದ್ರೆ ಈಗ AI ಬರೋದ್ರಿಂದ ರುಟೀನ್ ಕೆಲಸ ಏನಿರುತ್ತೆ ಅದನ್ನ ನಾವು ಮೋರ್ ಎಫಿಷಿಯಂಟ್ ಆಗಿ ಅಥವಾ ಮೋರ್ ಪ್ರೊಡಕ್ಟಿವ್ ಆಗಿ ಮಾಡಬಹುದು. ಓಕೆ. ಈಗ ಒಬ್ಬ ಕ್ಲರ್ಕ್ನ ಕೆಲಸ ಅಥವಾ ಒಬ್ಬ ರೈಟರ್ ಕೆಲಸ ಅವೆಲ್ಲ ನಾವು ಈಸಿಯಾಗಿ AI ದಿಂದ ಮಾಡ್ಬೋದು. ಇದಕ್ಕೆ ಇನ್ನೊಂದು ಫುಲ್ ನಮ್ಮ ಇಂಪ್ಯಾಕ್ಟ್ ಆಗ್ಬೇಕು ಅಂದ್ರೆ AI ಇನ್ನೊಂದು 5 ರಿಂದ 10 ವರ್ಷ ಬೇಕು. ಅಲ್ಲಿವರೆಗೆ ನಾವೆಲ್ಲ ರೆಡಿ ಆಗಿರ್ತೀವಿ ಅಂತ ನನ್ಗೆ ಅನ್ಸ್ತದೆ.